ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾರೋ ಅಂತ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಅಮೃತಧಾರೆ ಸೀರಿಯಲ್ನಲ್ಲಿ ದಿನ ಕಳೆದಂತೆ ಪ್ರೇಕ್ಷಕರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡ್ತಿದ್ದು ಭೂಮಿ, ಗೌತಮ್ ಹಾಗೂ ಇಬ್ಬರು ಮಕ್ಕಳು ಒಂದಾಗಿ ಖುಷಿಯಾಗಿರುವ ಸಮಯದಲ್ಲೇ ಕತೆಗೆ ಮತ್ತೊಂದು ಟ್ವಿಸ್ಟನ್ನು ಕೊಟ್ಟುಬಿಟ್ಟಿದ್ದಾರೆ. ಹೌದು, ಭೂಮಿಕಾ ಬದುಕಲ್ಲಿ ಮತ್ತೊಂದು ಅಗ್ನಿ ಪರೀಕ್ಷೆ ಕೂಡ ಎದುರಾಗಿದ್ದು ಡಾಕ್ಟರ್ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ದು. ಇದನ್ನು ಕೇಳಿದ್ದ ಭೂಮಿಕಾ ಕಾಲ್ ಕೆಳಗಿನಿಂದ ಭೂಮಿಯೇ ಕುಸಿದಂತೆ ಬಿದ್ದೋಗಿರ್ತಾರೆ. ಆದರೆ ಅವರು ಮನೆಯಲ್ಲಿ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಯಾರಿಗೆ ಹೇಳಬೇಕು ಅನ್ನೋ ಒಂದು ವಿಚಾರನೂ ಕೂಡ ಅವ್ರಿಗೆ ಅರ್ಥನೇ ಆಗ್ತಾನೆ ಇರೋದಿಲ್ಲ. ಬಟ್ ಈ ವಿಚಾರ ಪ್ರೇಕ್ಷಕರಿಗೆ ತುಂಬಾ ನಿರಾಶೆಗೆ ಕಾರಣ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ತುಂಬಾ ಬಿಗ್ ಟ್ವಿಸ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ನಿರ್ದೇಶಕರು. ಹಾಗೆ ಜೀ ಕನ್ನಡ ವಾಹಿನಿಯಲ್ಲಿ ಬರುವ ನಂಬರ್ 1 ಸೀರಿಯಲ್ ಅಂತ ಅಂದರೆ ತಪ್ಪಾಗೋದಿಲ್ಲ. ಏಕೆಂತಂದರೆ ಕನ್ನಡದ ಪ್ರಮುಖ ಸೀರಿಯಲ್ಗಳಲ್ಲಿ ಒಂದಾಗಿರುವ ಅಮೃತಧಾರೆ ಸೀರಿಯಲ್ನಲ್ಲಿ ಮತ್ತೊಬ್ಬ ವಿಲನ್ಗೆ ತಂತ್ರ ಹೆಣೆಯುತ್ತಿರುವ ದೃಶ್ಯಗಳು ಕೂಡ ವೀಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸ್ತಾ ಇದೆ. ಅಮೃತಧಾರೆ ಸೀರಿಯಲ್ನ ಮುಂದಿನ ಎಪಿಸೋಡ್ಗಳಲ್ಲಿ ಯಾರೂ ನಿರೀಕ್ಷೆಯೇ ಮಾಡದ ತಿರುವು ಕೂಡ ಪಡೆದುಕೊಳ್ಳಲಿದೆ ಎನ್ನುವ ಕುತೂಹಲ ಕೂಡ ವೀಕ್ಷಕರಲ್ಲಿ ಮೂಡ್ತಾ ಇದೆ. ಎಲ್ಲರೂ ಕೂಡ ಅದೇ ರೀತಿ ಪ್ರಿಡಿಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ವಾರದಲ್ಲಿ ತುಂಬಾ ಟ್ವಿಸ್ಟ್ ಕೂಡ ಕೊಡ್ತಾನೆ ಇದ್ದಾರೆ. ಈ ಕಡೆ ಶಕುಂತಲಾ ದೇವಿಯವರು ಕೂಡ ಜಯದೇವ್ಗೆ ತುಂಬಾ ಚಳ್ಳೆಹಣ್ಣು ಕೂಡ ತಿನ್ನಿಸ್ತಾ ಇದ್ದಾರೆ. ಹಾಗೆ ಭೂಮಿಕಾಗೆ ಈ ರೀತಿ ನೋವನ್ನು ಕೊಟ್ಟು ಎಂಡ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಆದರೆ ಭೂಮಿಕಾ ಅವರು ಇದನ್ನೆಲ್ಲನೂ ಕೂಡ ಯೋಚನೆ ಮಾಡ್ತಾ ತುಂಬಾ ಕುಸಿದು ಬಿದ್ದಿರ್ತಾರೆ. ಇದನ್ನೆಲ್ಲನೂ ಕೂಡ ನಾನು ಗೌತಮ್ ಅವ್ರಿಗೆ ಹೇಳಲೇಬೇಕು. ಯಾಕೆ ಅಂತ ಅಂದರೆ ಗೌತಮ್ ಅವ್ರಿಗೆ ಏನಾದರೂ ಹೇಳಿದ್ರೆ ನನ್ನ ಆರೋಗ್ಯದಲ್ಲಿ ಏನಾದರೂ ಚೇತರಿಕೆ ಕಾಣ್ಬೋದು, ಇದು ನೋವನ್ನು ನಾನು ತುಂಬಾ ಅನುಭವಿಸೋದಕ್ಕೆ ಆಗ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಕೂಡ ಮಾಡ್ತಾನೆ ಇರ್ತಾರೆ. ತುಂಬಾ ನೋವಲ್ಲಿ ಇರ್ತಾರೆ. ಮಕ್ಕಳಿಗೂ ಕೂಡ ಅವರು ತುಂಬಾ ರೇಗಾಡ್ತಾ ಇರ್ತಾರೆ. ಆ ಒಂದು ಟೆನ್ಷನಿಂದ ಅವ್ರಿಗೆ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಆದರೆ ಇದನ್ನೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಗೌತಮ್ ಅವರು ಯೋಚನೆ ಮಾಡ್ತಾರೆ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಭೂಮಿಕಾ ಅವರು, ಏನಾದರೂ ಏರುಪೇರು ಆಗಿದೆಯಾ ಅಂತ ಅಂದ್ಬಿಟ್ಟು ಅವರು ಕೂಡ ಯೋಚನೆ ಮಾಡಿದಾಗ ಭೂಮಿಕಾ ಅವರು ಇಲ್ಲ, ಈ ವಿಷಯ ಹೇಳಲೇಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ತಾರೆ. ಈ ಕಡೆ ಗೌತಮ್ ಹತ್ರ ಮಾತಾಡ್ತಾ ಇರ್ತಾರೆ, ನೋಡಿ ಗೌತಮ್ ಅವರೇ, ನಾನು ಬೆಳಗ್ಗೆಯಿಂದನೂ ಕೂಡ ಟ್ರೈ ಮಾಡ್ತಾನೆ ಇದ್ದೀನಿ ಈ ವಿಷಯ ಹೇಳಬೇಕು ಅಂತ ಅಂದ್ಬಿಟ್ಟು. ಆದರೆ ನನಗೆ ಅದನ್ನು ಹೇಗೆ ಹೇಳೋದು ಅನ್ನೋದನ್ನ ಅವರು ತುಂಬಾ ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಗೌತಮ್ ಅವ್ರ ಹತ್ರ ಈ ವಿಷಯ ನಾನು ಹೇಳಲೇಬೇಕು, ಇಲ್ಲ ಅಂತ ಅಂದರೆ ಮುಂದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮುಂದೆ ಆ ಸತ್ಯನೇ ಹೇಳಿದಾಗ ಗೌತಮ್ ಅವ್ರು ನನ್ನನ್ನು ಬ್ಲೇಮ್ ಮಾಡಿ ನನಗೆ ಈ ಸತ್ಯ ಮೊದಲೇ ಹೇಳಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಹೇಳ್ತಾ ಇರ್ತಾರೆ. ಗೌತಮ್ ಅವ್ರಿಗೆ ಮೊದಲೇ ಗಾಬರಿ ಆಗ್ತಾ ಇರುತ್ತೆ, ಯಾಕೆ ಭೂಮಿಕಾ ಅವ್ರು ಈ ರೀತಿ ಅಳ್ತಾ ಇದ್ದಾರೆ, ತುಂಬಾ ಟೆನ್ಷನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲ ನಿಧಾನವಾಗಿ ಹೇಳಿ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಕೇಳ್ತಾರೆ. ಭೂಮಿಕಾ ಹೇಳೇ ಬಿಡ್ತಾರೆ, ನೋಡಿ ಗೌತಮ್ ಅವರೇ, ನಿಮ್ಮ ಜೊತೆ ನನಗೆ ಬದುಕೋದಕ್ಕೆ ತುಂಬ ವರ್ಷಗಳ ಟೈಮ್ ಕೂಡ ದೇವ್ರು ಕೊಟ್ಟಿಲ್ಲ. ನನ್ನ ವಿಷಯದಲ್ಲಿ ಯಾಕೆ ಈ ರೀತಿ ಮಾಡ್ತಾನೆ ದೇವರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಆವಾಗ ಒಂಥರ ನನಗೆ ತುಂಬಾ ಕಷ್ಟ ಕೊಟ್ಬಿಟ್ಟ ದೇವರು, ನಿಮ್ಮಿಂದ ನನ್ನನ್ನು ದೂರ ಮಾಡಿಬಿಟ್ಟ. ಇವಾಗ ಒಳ್ಳೆ ಟೈಮ್ ಕೂಡ ಬಂದಿದೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಖುಷಿಯಾಗಿದ್ದೆ. ಆದರೆ ಈ ರೀತಿ ಆಗಿಬಿಡ್ತು. ನನಗೆ ಗೊತ್ತು ನನ್ನನ್ನು ಬಿಟ್ಟು ನೀವು ಬದುಕೋ ಶಕ್ತಿ ಇಲ್ಲ ಅಂತ. ಆದರೆ ಏನು ಮಾಡೋದು, ವಿಧಿ ಹಣೆ ಬರಹ ಅಷ್ಟೇ. ವಿಧಿ ನಿಮ್ಮ ಜೊತೆ ನಾನು ಬದುಕೋದು ಇಷ್ಟು ದಿನ ಅಂತ ಬರ್ದಿತ್ತೇನೋ, ಬಟ್ ಅದೇ ರೀತಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಗೌತಮ್ ಅವರು, ನೋಡಿ ಭೂಮಿಕಾ ಅವರೇ, ಆ ಒಂದು ರಿಪೋರ್ಟು ನಿಮ್ದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಿ, ಇದು ಯಾವುದೇ ಕಾರಣಕ್ಕೂ ಕೂಡ ತಪ್ಪಾಗಿರೋ ರಿಪೋರ್ಟು. ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚೇತರಿಕೆ ಕೂಡ ಕಾಣ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆರೋಗ್ಯ ಸಮಸ್ಯೆನೂ ಕೂಡ ಇಲ್ವಲ್ಲ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ ಗೌತಮ್ ಅವ್ರಿಗೆ ಮತ್ತೆ ಹೇಳ್ತಾರೆ ಭೂಮಿಕಾ ಅವರು, ನೋಡಿ ಗೌತಮ್ ಅವರೇ, ನಾನು ಲಾಸ್ಟ್ ಸ್ಟೇಜ್ನಲ್ಲಿ ಇದ್ದೀನಿ, ಇನ್ಮೇಲೆ ನನಗೆ ಹುಷಾರು ಮಾಡೋದು ತುಂಬಾ ಕಷ್ಟ ಅಂತೆ. ಬ್ರೆಸ್ಟ್ ಕ್ಯಾನ್ಸರ್ ಆಗಿರೋದ್ರಿಂದ ಮೈಯೆಲ್ಲ ಹರಡಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಗೌತಮ್ ಅವ್ರಿಗೆ ಈ ಒಂದು ವಿಷಯನ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇರೋದಿಲ್ಲ. ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಅನ್ನಿಸ್ತಾ ಇರುತ್ತೆ, ಇಲ್ಲ ಇದು ಸುಳ್ಳಿರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ನಾನು ಮೊದಲು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ವಿಚಾರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ ಹತ್ರ ಹೇಳ್ತಾರೆ ಗೌತಮ್ ಅವರು, ನೋಡಿ ಭೂಮಿಕಾ ಅವರೇ, ನೀವೇನು ವರಿ ಮಾಡಬೇಡಿ, ಬೆಳಿಗ್ಗೆ ನಾನು ರಿಪೋರ್ಟ್ನ ತೊಗೊಂಡು ಹೋಗಿ ಮತ್ತೆ 2 ಕಡೆ ವಿಚಾರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ, ಇಲ್ಲ ಗೌತಮ್ ಅವರೇ, ಈ ರೀತಿ ಸತ್ಯನೇ ಆಗಿಬಿಟ್ಟಿದೆ. ಆದರೆ ನಾನು ನಿಮ್ಮ ಜೊತೆ ತುಂಬ ದಿನಗಳವರೆಗೂ ಕೂಡ ಬದುಕಬೇಕು, ಮಕ್ಕಳ ಜೊತೆ ಕೂಡ ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ತುಂಬಾ ಕನಸುಗಳನ್ನ ನಾನು ಕಟ್ಕೊಂಡಿದ್ದೆ. ಆದರೆ ನನ್ನ ಒಂದು ಜೀವನದಲ್ಲಿ ಈ ರೀತಿ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಗೌತಮ್ ಅವರು ಸಡನ್ನಾಗಿ ಕುಸಿದು ಬಿದ್ದೇ ಬಿಡ್ತಾರೆ. ಆದರೆ ಭೂಮಿಕಾಗೆ ತುಂಬಾ ಶಾಕ್ ಆಗಿಬಿಡುತ್ತೆ, ಗೌತಮ್ ಅವರೇ ಅಂತ ಅಂದ್ಬಿಟ್ಟು ಕಿರ್ಚಿ ಬಿಡ್ತಾರೆ. ಇದನ್ನು ಕೇಳಿ ಮನೆಯವರು ಎಲ್ಲರೂ ಕೂಡ ಬಂದೇ ಬಿಡ್ತಾರೆ. ಆದರೆ ಗೌತಮ್ ಅವರು, ಇಲ್ಲ ಈ ವಿಷಯನ ನಾನು ಹೇಳಬಾರ್ದು ಯಾರಿಗೂ ಕೂಡ, ನಾನು ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ಭೂಮಿಕಾ ಅವರು ಈ ರೀತಿ ಆರೋಗ್ಯದಲ್ಲಿ ತುಂಬಾ ಚೇಂಜ್ ಆಗಿದೆ ಅಂತ ಅಂದರೆ ಎಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಅದರಲ್ಲೂ ಈ ವಿಚಾರ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಗೌತಮ್ ಅವರು ಸುಮ್ಮನೆ ಆಗೇ ಬಿಡ್ತಾರೆ.
ಆದರೆ ಮನೆಯವರಿಗೆ ಏನಾದರೂ ಒಂದು ಕಾರಣ ಹೇಳಿ ಹೊರಗಡೆ ಕಳಿಸಿ ಭೂಮಿಕಾ ಅವ್ರ ಹತ್ರ ನಿಧಾನವಾಗಿ ಮಾತಾಡ್ತಾರೆ ಗೌತಮ್ ಅವರು. ನೋಡಿ ಭೂಮಿಕಾ ಅವರೇ, ಈ ವಿಚಾರನ ನನ್ನ ಕೈಲಿ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಅಂತ ಅಂದರೆ ನೀವು ನನ್ನ ಬಾಳಲ್ಲಿ ಬಂದಾಗ್ಲಿಂದನೂ ಕೂಡ ನನ್ನ ಬಾಳಲ್ಲಿ ತುಂಬಾ ಚೇಂಜಸ್ ಕೂಡ ಕಾಣ್ತಾ ಇದೆ. ನಾನು ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಕೂಡ ನನ್ನಲ್ಲಿ ಬರೋ ಸಾಧ್ಯತೆ ಕೂಡ ಇಲ್ಲ. ನೀವು ಇಲ್ಲ ಅಂತಂದರೆ ನಾನು ಕೂಡ ಇಲ್ಲ. ಈ ಭೂಮಿ ಮೇಲೆ ಇಲ್ಲ ಅಂತಂದರೆ ನಾನು ಕೂಡ ಅಲ್ಲೇ 0% ಮಾತ್ರ ಇರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾಗೆ ತುಂಬಾ ನೋವಾಗ್ತಾ ಇರುತ್ತೆ. ಈ ರೀತಿ ಹೇಳ್ತಾ ಇದ್ದಾರಲ್ಲ, ಇವರು ನನ್ನನ್ನು ಬಿಟ್ಟು ಹೇಗೆ ಬದುಕ್ತಾರೆ? ಡಾಕ್ಟರ್ ಕೂಡ ಹೇಳಿದ್ದಾರೆ ನಾನು ಬದುಕಿದ್ರೆ 4 ತಿಂಗಳು ಅಥವಾ 5 ತಿಂಗಳು ಅಂತಲೂ ಕೂಡ ಹೇಳಿದ್ದಾರೆ. ಇದನ್ನೆಲ್ಲನೂ ಕೂಡ ನಾನು ಹೇಗೆ ನೋಡ್ಕೊಂಡಿರಲಿ ದೇವ್ರಿ ಅಂತ ಅಂದ್ಬಿಟ್ಟು ಭೂಮಿಕಾ ಅಂದ್ಕೊಂಡಾಗ ಈ ಕಡೆ ಗೌತಮ್ ಅವ್ರು ಹೇಳ್ತಾರೆ, ನೋಡಿ ಭೂಮಿಕಾ ಅವರೇ, ಈ ಒಂದು ವಿಚಾರ ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಮೆಡಿಕಲ್ ಇವಾಗ ತುಂಬಾ ಅಡ್ವಾನ್ಸ್ ಆಗಿದೆ. ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಹುಷಾರು ಮಾಡ್ತೀನಿ. ನನಗೆ ನೀವು ಮಾತ್ರ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ, ಇಲ್ಲ ಗೌತಮ್ ಅವರೇ, ನಾನು ಕೂಡ ಅದೇ ರೀತಿ ಯೋಚನೆ ಮಾಡಿ ಡಾಕ್ಟರ್ ಹತ್ರ ಎಲ್ಲನೂ ವಿಷಯ ಕೂಡ ಹೇಳಿದ್ದೆ. ಆದರೆ ಡಾಕ್ಟರ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ನೀವು ಜಾಸ್ತಿ ದಿನ ಬದುಕೋದಿಲ್ಲ, ಹಾಗೆ ಎಷ್ಟೇ ಹಣ ಖರ್ಚು ಮಾಡಿದ್ರೂ ಕೂಡ ಬದುಕೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿಬಿಡ್ತಾರೆ ಭೂಮಿಕಾ. ಆದರೆ ಮತ್ತೆ ಗೌತಮ್ ಹೇಳ್ತಾರೆ, ಇಲ್ಲ ಭೂಮಿಕಾ ಅವರೇ, ನಿಮ್ಮನ್ನು ನಾನು ಸಾಯೋದಕ್ಕೆ ಬಿಡೋಕ್ಕೆ ಚಾನ್ಸೇ ಇಲ್ಲ. ನಾನು ನಿಮ್ಮನ್ನು ಹೇಗಾದರೂ ಮಾಡಿ ಉಳಿಸ್ಕೊತೀನಿ. ನಾನು ನಿಮಗೆ ಫಾರಿನಲ್ಲಿ ಕೂಡ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಸಮಾಧಾನ ಕೂಡ ಮಾಡ್ತಾ ಇರ್ತಾರೆ ಭೂಮಿಕಾ ಅವ್ರಿಗೆ. ಆದರೆ ಭೂಮಿಕಾಗೆ ಮತ್ತೆ ಟೆನ್ಷನ್ ಆಗ್ತಾ ಇರುತ್ತೆ, ಮಕ್ಕಳನ್ನ ಹೇಗೆ ಬಿಟ್ಟಿರಲಿ ನಾನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಪ್ರೇಕ್ಷಕರಿಗೆ ಒಂದು ಕ್ವಶನ್ ಕೂಡ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭೂಮಿಕಾ ಅವರ ಒಂದು ಎಪಿಸೋಡ್ ನೋಡಿಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಕೂಡ ಕಂಡಿರಲಿಲ್ಲ. ಆದರೆ ಇವಾಗಷ್ಟೇ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಅಂದರೆ ಇದು ಫೇಕ್ ನ್ಯೂಸ್ ಇರ್ಬೋದು. ಇದಕ್ಕೆಲ್ಲನೂ ಕೂಡ ಕಾರಣ ಶಕುಂತಲಾ ದೇವಿಯವರೇ ಆಗಿರ್ಬೋದು. ಭೂಮಿಕಾ ಗೌತಮ್ ಅವರು ಬ್ಲಡ್ ಚೆಕಪ್ ಮಾಡಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಹೋದಾಗ ಅಲ್ಲಿ ಬೇಕು ಅಂತಲೇ ಶಕುಂತಲಾ ದೇವಿಯವರೇ ಏನಾದರೂ ಬ್ಲಡ್ ಚೆಕಪ್ನ ಮಾಡಿಸುವಾಗ ಈ ಒಂದು ಭೂಮಿಕಾದು ರಿಪೋರ್ಟ ಚೇಂಜ್ ಮಾಡಿರ್ಬೋದು ಅನ್ನೋ ಒಂದು ಪ್ರೇಕ್ಷಕರಿಗೂ ಕೂಡ ಕ್ವಶನ್ ಕಾಡಿಸ್ತಾನೆ ಇದೆ. ಆದರೆ ಪ್ರೇಕ್ಷಕರಿಗೆ ತುಂಬಾ ಬೇಸರ ಕೂಡ ಆಗಿದೆ. ಭೂಮಿಕಾ ಅವರನ್ನು ಯಾರೆಲ್ಲ ಇಷ್ಟಪಡ್ತಿದ್ರು, ಈ ಒಂದು ಸೀರಿಯಲ್ನಲ್ಲಿ ಭೂಮಿಕಾ ಅವ್ರ ಪಾತ್ರ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಹೋಗ್ತಾಯಿದ್ರು. ಅದು ಅಲ್ಲದೆ ಮೇನ್ ಪಾತ್ರನೇ ಈ ರೀತಿ ಇವರು ಮಾಡ್ತಾ ಇರೋದು ತುಂಬಾ ಪ್ರೇಕ್ಷಕರಿಗೆ ಬೇಜಾರು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಕಡೆ ಶಕುಂತಲಾ ದೇವಿಯವರು ಈ ರೀತಿ ನಾಟಕ ಆಡಿ ಭೂಮಿಕಾ ಅವ್ರಿಗೆ ನೆಮ್ಮದಿ ಇಲ್ಲದೆ ಇರೋ ಹಾಗೆ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಕೂಡ ಖುಷಿಯಿಂದ ಇರೋದನ್ನ ಸಹಿಸೋಕ್ಕಾಗದೆ ಈ ರೀತಿ ಟೆನ್ಷನ್ ಕೊಡೋದಕ್ಕೆ ಏನಾದರೂ ನಾಟಕ ಮಾಡ್ತಿರ್ಬೋದಾ ಅನ್ನೋ ಒಂದು ಕಾರಣಕ್ಕೂ ಕೂಡ ಈ ರೀತಿ ಮಾಡ್ತಾ ಇರ್ಬೋದು. ಹಾಗೆ ಡಾಕ್ಟರ್ಗೂ ಕೂಡ ಗೊತ್ತಾಗದಿರೋ ರೀತಿ ರಿಪೋರ್ಟ್ನ ಚೇಂಜ್ ಮಾಡಿರ್ಬೋದು ಅನ್ನೋ ಒಂದು ಎಲ್ಲರಿಗೂ ಕೂಡ ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಅಮೃತಧಾರೆ ಸೀರಿಯಲ್ಲು ಮುಗಿಯೋ ಒಂದು ಹಂತಕ್ಕೆ ಕೂಡ ತಲುಪಿದೆ ಅಂತಲೇ ಹೇಳ್ಬೋದು. ಬಟ್ ಈ ರೀತಿ ಎಂಡ್ ಕೊಡೋದು ಯಾರಿಗೂ ಕೂಡ ಇಷ್ಟ ಇಲ್ಲ. ಒಳ್ಳೆ ರೀತಿ ಎಂಡ್ ಕೊಡಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇರೋ ಒಂದು ಸೀರಿಯಲ್ನ ಮುಂದಿನ ಭಾಗ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯಗೊಳ್ಳುತ್ತೆ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಶೇರ್ ಮಾಡಿ ಅಂತಲೂ ಕೂಡ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.